ಚಿಕ್ಕಸ್ವಾಮಿ ಅಂತ ಸರ್ ನನ್ನ ಹೆಸರು, ಅರಸನಹಳ್ಳಿ ಕಾಲೋನಿ ಸರ್. ನಾವು ನಮ್ಮ ತಂದೆ ತಾಯಿ ಗಂಗಾಧರಯ್ಯ ಅಂತೇಳಿ, ನಮ್ಮ ಅಮ್ಮನ ಹೆಸರು ಮಂಜುಳಾ ಅಂತೇಳಿ ಸರ್. ನಾವು ಕೂಡ ಫೈನಾನ್ಸಲ್ಲಿ 10 ಲಕ್ಷ ಲೋನ್ ತೊಗೊಂಡಿದ್ವಿ ಸರ್. ತೊಗೊಂಡು ಸರ್ ನಾವು ಕಟ್ಟಿದ್ದೀವಿ, 4 ರಿಂದ 5 ಲಕ್ಷ ಅಮೌಂಟ್ ನಾವು ಕಟ್ಟಿದ್ದೀವಿ. ನಮ್ಮ ತಂದೆಗೆ ಸ್ಟ್ರೋಕ್ ಆದ ಕಾರಣಕ್ಕೆ ಅವಾಗ ಕಟ್ಟೋಕ್ಕಾಗಿಲ್ಲ ನಮ್ಮ ತಂದೆಗೆ. ಪೇಷಂಟ್ ನಾವು ದಲಿತ ಸಮುದಾಯದವರು, ಹಿಂದುಳಿದವರು, ನಮಗೆ ಯಾವುದೇ ರೀತಿ ಜಮೀನಿಲ್ಲ, ತೋಟ ಇಲ್ಲ ಸ್ವಾಮಿ, ಕೂಲಿ ಮಾಡಬೇಕು, ಜೀವನ ಮಾಡಬೇಕು. ಆಗ ಕಟ್ಕೊಂಬಂದಿದ್ದೀವಿ ಅವ್ರ ಅಮೌಂಟ್ನ. ನಮ್ಮ ತಂದೆಗೆ ಯಾವಾಗ ಸ್ಟ್ರೋಕ್ ಆಗೋಣ ಅದು ನಮ್ಮ ತಂದೆಗೆ ಪೇಷಂಟ್ ಏನು ಟ್ರೀಟ್ಮೆಂಟಿಗೆ ಅಮೌಂಟ್ ಇಲ್ಲದೆ ನಾವು ಮಾಡಿದ ಕೆಲಸಕ್ಕೆ ಬರೋಂಥ ಸಂಬಳ ಪ್ಲಸ್ ಏನು ಕೂಲಿ ಮಾಡ್ತೀವಿ ಆ ಅಮೌಂಟ್ನೆಲ್ಲ ನಾವು ಟ್ಯಾಬ್ಲೆಟ್ಸು ನಮ್ಮ ತಂದೆಗೂ ತುಂಬ ಕಡೆನೇ ಎಲ್ಲ ಮಾಡಿ ಖರ್ಚು ಮಾಡಿ, ಹಾಗಾಗಿ ನಾವು ಮನೆ ಕಂತು ಕಟ್ಟೋದ 14 ಕಂತು ನಿಲ್ಲಿಸಿದ್ವಿ ಸ್ವಾಮಿ. ಆ 14 ಕಂತನ್ನ ನಾವು ಅವರು ಟೈಮ್ ಕೊಡಿ ಅಂದರೆ ಟೈಮ್ ಕೊಡ್ತಿಲ್ಲ ಸ್ವಾಮಿ. ಮನೆಯೇ ಸೀಜ್ ಮಾಡ್ತೀವಿ ನಾವು. ಒಂದು ಸತಿ ಕಟ್ಟಿ, ಯಾರು ಸಾಯಿಲಿ ಯಾರು ಇರಲಿ ನಮಗೇನು, ನಿಮ್ಮ ದುಡ್ಡು ಕಟ್ಟಿ. ನಮ್ಮ ತಂದೆನೂ ಕೂಡ ಅವ್ರಿಗೆ ತೋರಿಸಿದ್ವಿ, ಕಳಿಸಿ ಸ್ವಾಮಿ. ಅವ್ರು ಮೆಡಿಕಲ್ ರಿಪೋರ್ಟ್ಗಳೆಲ್ಲ ತಗೊಂಡು ಅವ್ರಿಗೆ ಕೊಟ್ಟಿದ್ದೀವಿ. ಟೈಮ್ ಕೊಡಿ ಅಂದರೆ ಟೈಮ್ ಕೊಡ್ತಿಲ್ಲ. ಏನು ಮಾಡೋದು? 2 ದಿವಸ ಕೊಟ್ಟರು 11 ಲಕ್ಷ ಕಟ್ಟಿದ್ವಿ, 5 ಲಕ್ಷ ಕಟ್ಟಿದ್ವಿ ಸ್ವಾಮಿ. ಇನ್ನೂ 11 ಲಕ್ಷ ಕಟ್ಟಿದ್ರೆ ನಾವು ಎಲ್ಲಿಂದ ಕಟ್ಟ ಅಂತ ಏನು ಮಾಡೋಣ? ಸಾಯನ ಇರೋಣ ಹೇಳಿ? ಇವ್ರು ಕೊಡೋ ಟಾರ್ಚರ್ಗೆ ಏನಾರ ಮಾಡ್ಕೊಂಡು ಎಲ್ಲರೂ ಸತ್ಕೊಡ್ತೀವಿ ಸ್ವಾಮಿ ನಾವು. ನಮ್ಮಮ್ಮರು ಅದೇ ಉದ್ದೇಶಕ್ಕೆ ಸರ್ ಇವತ್ತು ಈ ಥರ ಮಾಡ್ಕೊಂಡಿರೋದು. ಮಾನ ಮರ್ಯಾದಿನ ಹೋದ್ಮೇಲೆ ಇಬ್ರು ಸತ್ರಿ ನಾನು ಇದ್ರೆ ತಾನೇ ಬಂದು ಇಡೀ ಊರೇ ಕಾಣಕ್ ನಮ್ಮನ್ನ ಮರ್ಯಾದೆ ಸತ್ರು ಒಂದು ಸಮ ಅವ್ರಿಗೇನು ದುಡ್ಡು ಕಟ್ಟಲ್ಲ ಅಂತ ಹೇಳಿಲ್ಲ. ನಮ್ಗೆ ಯಾವುದೇ ರೀತಿ ನಮಗೆ ನೋಟಿಸ್ ಅನ್ನು ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ. ನಮಗೆ ಏಕಾಏಕಿ ಬಂದು ನಮ್ಮ ಮನೆಯನ್ನು ಸೀಜ್ ಮಾಡಕ್ ಬಂದರೆ 7-8 ಜನ ಬಂದು ನಮ್ಮ ಮನೆ ಹತ್ರ ಹಂಗೆ ಹಿಂಗೆ ಅಂತೇಳಿ ಬಾಯಿ ಬಂದಾಗ ಏಕವಚನಕ್ಕೆಲ್ಲ ನಮ್ಮನ್ನ ಮಾತಾಡಿ ನನಗೆ ತುಂಬಾ ಏನು ಮರ್ಯಾದೆ ಕಳೆದಿದ್ದಾರೆ. ದಯವಿಟ್ಟು ನನಗೆ ಕೂಡಾಸ್ ಕಂಪ್ನಿಗಳಿಂದ ನನಗೆ ನ್ಯಾಯ ಕೊಡಿಸಿ. ದಯವಿಟ್ಟು ಎಷ್ಟು ಲಕ್ಷ ಲೋನ್ ತೊಗೊಂಡಿದ್ದೀರಾ ಸ್ವಾಮಿ? ನಾವು 10 ಲಕ್ಷ ತೊಗೊಂಡಿದ್ದೀವಿ. 10 ಲಕ್ಷಕ್ಕೆ 4 ರಿಂದ 5 ಲಕ್ಷ ಯಾವಾಗ ತೊಗೊಂಡಿದ್ಲು? 22ನೇ ಇಸ್ವಿಲಿ ತೊಗೊಂಡಿದ್ದೀವಿ ಸ್ವಾಮಿ. ಎಷ್ಟು ತಿಂಗಳು ಕಟ್ಟಬೇಕಿನ್ನ? 14 ಕಂತಿನ ಕಟ್ಟಬೇಕು ಸ್ವಾಮಿ. 14 ತಿಂಗಳು ಕಟ್ಟಬೇಕು ಸ್ವಾಮಿ. ನಿಮ್ಮ ಇನ್ನು 14 ತಿಂಗಳು ಕಟ್ಟಬೇಕಾ? ಹಾಂ ಸ್ವಾಮಿ. ಇನ್ನೆಷ್ಟು 5 ಲಕ್ಷ ಕಟ್ಟಿದ್ರಿ, ಇನ್ನು 6 ಲಕ್ಷ ಕಟ್ಟಬೇಕು. ಇನ್ನು ಇದಾಯಿತು. ಯಾವ ಬ್ಯಾಂಕು? ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಹೌದಾ? ಇಲ್ಲಿ ಚಿಪ್ಟೂರ್ದಾ? ಯಾರು ಬಂದು ಆಮೇಲೆ ಇದು ಮಾಡಿದ್ದು ಬೈದಿದ್ದಾರೆ? ನನಗೆ ದಿಲೀಪ್ ಅನ್ನೋ ಸ್ವಾಮಿ. ದಿಲೀಪ್ ಮತ್ತೆ ಕೂಡ ಸಿಬ್ಬಂದಿಗಳು ಸ್ವಾಮಿ. ಸಿಬ್ಬಂದಿಗಳು ಎಷ್ಟು ಜನ ಬಂದಿದ್ರು? ಒಟ್ಟು ಒಂದು 6-7 ಜನ ಬಂದಿದ್ರು ಸ್ವಾಮಿ. ಇನ್ನೊಬ್ರು ಅಡ್ವೊಕೇಟ್ ಕಮಿಷನ್ ಅಂತ ಬಂದಿದ್ರು, ಕೋರ್ಟ್ ಕಮಿಷನರ್ ಅಂತ ಹೇಳಿ. ಸರಿ, ಹೆಣ್ಮಕ್ಳು ಏನು ಬೈದ್ರು? ಹೆಣ್ಮಕ್ಳು ಸ್ವಾಮಿ ಹಂಗೆ ಈಗ ಆಚೆ ಮಾಡ್ರಿ ಸೀಜ್ ಮಾಡ್ತೀವಿ, ಮನೆ ಸೀಜ್ ಮಾಡ್ಬೇಕು. ನಮಗೆ ಕೋರ್ಟಿಂದ ಆರ್ಡರ್ ಆಗೈತೆ, ಯಾರನ್ನೂ ನಮ್ದು ಏನು ಮಾಡೋಕ್ಕಾಗಲ್ಲ. ಕೋರ್ಟ್ರಿಂದ ಆರ್ಡರ್ ತಗೊಂಡು ನಾವು ಬಂದಿರೋದು ಇಲ್ಲಿಗೆ, ನಡ್ರಿ ಆಚೆಗೆ ಅಂತ ಹೇಳಿ. ಎಷ್ಟು ಜನ ಮಕ್ಕಳು ನಿಮಗೆ? ನೀವೇನು ಕೆಲಸ ಮಾಡ್ತೀರಾ ಸ್ವಾಮಿ? ನಾವು ಈಗ ಕೂಲಿ ಮಾಡ್ತೀವಿ, ಜೀವನ ಮಾಡ್ತೀವಿ ಸ್ವಾಮಿ. 2 ಮಕ್ಕಳಿದೆ ಸ್ವಾಮಿ. ನಮ್ಮ ತಂದೆಗೆ ಸ್ಟ್ರೋಕ್ ಆಗಿದೆ. ನೋಡ್ಬೇಕು, ಮಕ್ಕಳನ್ನು ಸಾಕ್ಬೇಕು, ಮಕ್ಕಳನ್ನು ಹೊತ್ತು ಜೀವನ ಮಾಡೋದೇ ಕಷ್ಟಕ್ಕೆ ಬಂದು 5 ರೂಪಾಯಿ ದುಡ್ಡಲ್ಲಿ ನಾವು ಏನು ಇದನ್ನೇ ಕಟ್ಟಲ್ಲ. ಏನು ಕಟ್ಟಲ್ಲ ಅಂತ ಹೇಳ್ತೀವಿ. ಟೈಮ್ ಕೊಡ್ರಿ ಅಂತ ಕೇಳಿದಷ್ಟೇ ಸರ್. ಕಾಲಿಗೆ ಹಿಡ್ಕೊಳಕ್ ಹೋದ್ರು ನಡೆಯಮ್ಮ, ಇವೆಲ್ಲ ನಡೆಯಲ್ಲ. ಫಸ್ಟ್ ದುಡ್ಡು ಕಟ್ರೆ ಆಮೇಲೆ 2 ದಿವಸ ಅಂತ ದುಡ್ಡು ಕಟ್ತಾ ಹೋದ್ರೆ ಬಂದು ಮನೆಯೆಲ್ಲ ಬೀಗ ಹಾಕೋ ನಿಮ್ಮನ್ನ ಆಚೆ ಕಡೆಗೆ ಹೋಗ್ತೀವಿ ಅಂತ ಅಂತಾರೆ ಸರ್. 2 ದಿವಸದೊಳಗೆ 11 ಲಕ್ಷ ನಾವೆಲ್ಲರೂ ಕೂಡ ನಾವು ಪ್ರಾಣ ನಮ್ಮ ಅತ್ತೆಯವ್ರು ಮಾಡ್ಕೊಂಡ್ರೆ ನಾಳೆ ನಾವು ಮಾಡ್ಕೋಬೇಕಾಗುತ್ತೆ ಸರ್. ನಾವೆಲ್ಲರೂ ಸಾಯ್ತೀವಿ. ಈ ಕೂಡಾಸ್ ಕಂಪ್ನಿ ನಮಗೆ ತುಂಬಾ ಏನು ಮಾಡ್ತಿದೆ ಅಂದರೆ ಏನೋ ಗೊತ್ತಿಲ್ಲ ಸ್ವಾಮಿ. ಎಲ್ಲರೂ ಬಂದು ನಮಗೆ ಮರ್ಯಾದೆ ಕಾಳದು ಕೊಡಲೇಬೇಕು ಅಂತಂದ್ರೆ ಸ್ವಾಮಿ. ಅಷ್ಟೇ ಇದೆ ಅಂತ ತೋರಿಸಿದ್ರು ಕೂಡ, ನಮ್ಮ ತಂದೆ ಹಿಂಗೆ ಆಯ್ತು ಅಂತ ತೋರಿಸಿದ್ರು ಕೂಡ ಅವ್ರು ಹೆಂಗಾರಲ್ಲಿ ಅವ್ರು ಸತ್ತು ಹೋಗ್ಲಿ, ಕಟ್ರಿ, ಇಲ್ಲ ಸಾಯಿ ಹೋಗಿ ಅಂತ ಹೇಳ್ತಾರೆ ಸ್ವಾಮಿ. ಎಲ್ಲೋಗಿ ಸಾಯಿನೋ ಸ್ವಾಮಿ, ಸಾಯಿರಿ, ಸಾಲ ಮನ್ನಾ ಆಗುತ್ತೆ ಅಂತಾರೆ. ದಲಿತರು ನಾವು ಮಾತಿಗಳು ಸ್ವಾಮಿ. ನಮ್ಗೆ ಯಾವುದೇ ತೋಟ ಅಡಿಗೆಗಳು ಏನಿಲ್ಲ ಸ್ವಾಮಿ. ಕೂಲಿ ಮಾಡ್ಬೇಕು, ಅವತ್ತಿನ ಜೀವನ ಮಾಡ್ಬೇಕು ಸ್ವಾಮಿ. ಅದ್ರಲ್ಲೂ ನಮ್ಮ ಅತ್ತೆ ನಮ್ಮ ಅವರ ಸಾಕಿದ್ರೆ ಮಕ್ಕಳು ಸಾಕಿದ್ರು ನಾವು ಬದುಕ್ತಿರೋದು ಕೂಲಿ ಮಾಡ್ಕೊಂಡು. ನಮಗೂ ಯಾವ ಆದಾಯ ಯಾವ ವರಮಾನನೂ ಇಲ್ಲ, ಕೂಲಿ ಮಾಡ್ಕೊಂಡು ತಿನ್ನೋ ಜನ ನಾವು. ಇದ್ದಕ್ಕಿದ್ದಂಗೆ 2 ದಿವಸಕ್ಕೆ 11 ಲಕ್ಷ ದುಡ್ಡು ಎಲ್ಲಿ ಬಡಿಸೋದು ಹೇಳಿ ಸರ್? ನಾವು ಇಲ್ಲಾಂದ್ರೆ ಬೀಗ ಹಾಕೊಂಡು ಹೋಗ್ತೀವಿ, 2 ದಿವಸಕ್ಕೆ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡಿರ್ವಿ, ಇಲ್ಲಾಂದ್ರೆ ಬೀಗ ಹಾಕೊಂಡು ಹೋಗ್ತೀವಿ. ಹಿಂಗಂದಾಗ ನಾವು ಬದುಕೋದು ಹೆಂಗೆ, ಬಾಳೋದು ಹೆಂಗೆ? 11 ಲಕ್ಷ 2 ದಿವಸಕ್ಕೆ ಹೊಂಚಕ್ಕೆ ಆಗುತ್ತೆ ಸರ್ ನಾವು ಬಡಬಗರು. ಸರಿ, 11 ಲಕ್ಷ ಕಟ್ಟಕ್ಕೆ 2 ದಿನದೊಳಗೆ ಹೆಂಗೆ ಅರೇಂಜ್ ಮಾಡೋದು? ಕಾಲಾವಕಾಶ ಕುಡಿದು ಕೊಡ್ತಾರೆ ಸರ್. ನಾವು ಕಟ್ಟಲ್ಲ ಅಂತ ಹೇಳ್ತಾರೆ, ನಾವು ಮೋಸನೂ ಮಾಡಲ್ಲ. ಕಾಲಾವಕಾಶ ಬೇಕು ನಮಗೆ ಕಟ್ಟಕ್ಕೆ. ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಿ, ನಮ್ಗೆ ಕಾಲಾವಕಾಶ ಕೊಡಿಸಿ. ನಾವು ಅಮೌಂಟ್ ನಾವು ಕಟ್ತೀವಿ, ತೀರಿಸ್ಬೇಕು ಅಂತೆಲ್ಲ ಸರ್ ತಗೊಂಡ್ರೆ ನಾವು ಮೋಸ ಮಾಡ್ಬೇಕು ಅಂತ ತಂಡಿಲ್ಲ. ಮನೆ ಪರಿಸ್ಥಿತಿ ಹಿಂಗೈತಿ, ನಮ್ಮ ಮಾವರಿ ಸೋಕ ಐತಿ. ಅವ್ರಿಗೂ ನೋಡಿ ಕೂಡ ಬೇಕು ಅಂತ ಮಾಡ್ತಾರೆ ಸರ್. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.